ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ. 10 ನಿಂಬೆಹಣ್ಣನ್ನು ತೊಗೊಂಡು ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ. ಆಮೇಲೆ 4 ಲವಂಗ ಚಕ್ಕೆನ ಕಟ್ ಮಾಡಿ ಕುಟ್ಕೊಂಡು ಇಟ್ಕೊಳ್ಳಿ. ಪಾತ್ರೆಗೆ ಕಟ್ ಮಾಡಿರೋ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಅದ್ರ ತಕ್ಕಂತೆ ಅರ್ಧ ಲೋಟ ಉಪ್ಪು, ಅರ್ಧ ಲೋಟ ಖಾರದ ಪುಡಿ, ಅರ್ಧ ಲೋಟ ಸಕ್ಕರೆ ಬದಲಾಗಿ ಬೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಕುಟ್ಟಿರೋದನ್ನೆಲ್ಲ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಒಲೆ ಮೇಲೆ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಅದು ನಿಂಬೆಹಣ್ಣಿನ ರಸ ಬರೋವರೆಗೂ ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ಇಟ್ಕೋಬೇಕು. ಇಟ್ಕೊಂಡಾದ್ಮೇಲೆ ಒಂದು ಎಳೆ ಕುದಿ ಬಂದರೆ ಸಾಕು. ಇದು ಇನ್ಸ್ಟಂಟ್ ಆಗಿರೋದ್ರಿಂದ ಈಸಿ ಆ್ಯಂಡ್ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. 2 ದಿನದಲ್ಲೇ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಯೂಸ್ ಮಾಡ್ಕೋಬೋದು. ನೀವು ಬೇರೆ ಬೇರೆ ಥರ ಉಪ್ಪಿನಕಾಯಿನ ನೋಡಿರ್ತೀರ. ನೀವು ಮಾಡಿ ಈ ರೆಸಿಪಿನ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.